ಸಿದ್ದು ಟೀಮ್ನಿಂದ ಡಿಕೆ ಸರ್ಕಾರ ಅಸ್ಥಿರಗೊಳಿಸಲು ಯತ್ನ ನಡೀತಾ ಇದೆ ಅನ್ನುವ ಗಂಭೀರ ಆರೋಪವನ್ನ ಸಂಸದ ಗೋವಿಂದ ಕಾರಜೋಳ ಅವರು ಮಾಡಿದ್ದಾರೆ. ಹಿಂದುಳಿದವರಿಗೆ ನ್ಯಾಯ ಕೊಡದಿದ್ರೆ ಹೋರಾಟ ಮಾಡ್ತಾರಂತೆ. ಹೋರಾಟ ಮಾಡುತ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಇದರರ್ಥ ಡಿಕೆ ಶಿವಕುಮಾರ್ ಸರ್ಕಾರವನ್ನ ಅಸ್ಥಿರಗೊಳಿಸುವ ಪ್ರಯತ್ನ ನಡೀತಾ ಇದೆ. ರಾಜ್ಯ ಸರ್ಕಾರ ಅವಧಿ ಪೂರ್ಣಗೊಳಿಸುತ್ತೆ ಅಂತ ಅನ್ನಿಸಿಲ್ಲ. ವಿಜಯಪುರದಲ್ಲಿ ಸಂಸದ ಗೋವಿಂದ ಕಾರಜೋಳ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಮೊದಲ 13ರಿಂದ 18ರವರೆಗೂ ಮುಖ್ಯಮಂತ್ರಿ ಆಗಿದ್ರು. 2023ರಿಂದ 26ರವರೆಗೂ 3 ವರ್ಷ ಮುಖ್ಯಮಂತ್ರಿ ಆದರು. 3 ಹಿಂದುಳಿದ ಆಯೋಗಗಳನ್ನು ನೇಮಿಸಿದರು. ಒಂದು ಕಾಂತರಾಜ್ ವರದಿ, ಎರಡನೇದ್ದು ಜಯಪ್ರಕಾಶ್ ಹೆಗಡೆ ವರದಿ, ಇವತ್ತ 3ನೇ ವರದಿ ರಾಜೀನಾಮೆ ಕೊಡೋದನ್ನ ತಗೊಂಡ್ರು. ಮಧುಸೂದನ್ ವರದಿ ಯಾವುದನ್ನೂ ಮಾಡಲಿಲ್ಲ, ತಿಪ್ಪೆಗೆ ಎಸೆದ್ರು. ಇವತ್ತು ಹೇಳ್ತಾ ಇದ್ದಾರ ಅವ್ರಿಗೆ ಏಕಾಏಕಿ ಜ್ಞಾನೋದಯ ಆಗ್ಯದ, ಕನಸು ಬಿದ್ದದ ಹಿಂದುಳಿದವ್ರ ಬಗ್ಗೆ. ಅವರಿಗೆ ನಾನು ನ್ಯಾಯ ಕೊಡದಿದ್ರೆ ಹೋರಾಟ ಮಾಡ್ತೇನೆ ಅಂತ ಹೇಳಿದಾರೆ. ಅದಕ್ಕಾಗಿ ಏನಂದ್ರೆ ಇದರ ಅರ್ಥ ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರವನ್ನು ಅಸ್ಥಿರಗೊಳಿಸುವಂತ ಒಂದು ಪ್ರಯತ್ನವನ್ನ ಸಿದ್ದರಾಮಯ್ಯನವ್ರ ಟೀಮ್ ಮಾಡ್ತಾ ಇದೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಎದ್ದು ಕಾಣ್ತದ. ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ಸಿದ್ದರಾಮಯ್ಯನವರಾಗ್ಲಿ ಅಥವಾ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು ಯಾರೇ ಇದ್ರು, ನೀವು ಇದು ಮಾಡಿ. ಕಾಂತರಾಜ್ ವರದಿಯನ್ನ ಯಾಕೆ ನೀವು ಒಪ್ಪಿಕೊಳ್ಳಿಲ್ಲ? ಜಯಪ್ರಕಾಶ್ ಹೆಗಡೆ ಅವ್ರ ವರದಿಯನ್ನ ಯಾಕೆ ಒಪ್ಪಿಕೊಳ್ಳಿಲ್ಲ? ಇವತ್ತು ಮಧುಸೂದನದ ಇದೊಂದು ನಾಟಕ ಮಾಡಿ ಜನರಲ್ಲಿ ಗೊಂದಲ ಸೃಷ್ಟಿ ಮಾಡೋದ್ರ ಬದಲಾಗಿ ಅಧಿಕಾರ ಬಂದಾಗೆ ಮಾಡಿ ತೋರಿಸಬೇಕಾಗಿತ್ತು. ಮಾಡದೇ ಇರೋದನ್ನ ನಾನು ಖಂಡಿಸ್ತೇನೆ. ಸಿದ್ದರಾಮಯ್ಯನವರು